ಈ ಬಾಟಲ್ ಮೇಲೆ ಮೆನ್ಷನ್ ಮಾಡಿದೆ ಇದನ್ನ ಟ್ಯಾಂಕ್ ಒಳಗಡೆ ಹಾಕೋ ಮೊದಲು 10 ಲೀಟರ್ ಫ್ಯೂಲ್ ಹಾಕಬೇಕು ಅಂತ. ಹೈ ಫ್ರೆಂಡ್ಸ್, ನಾನು ನಿಮಗೆ ಇವತ್ತು ಪ್ರೋಲಿಯೋ ಬರ್ದು ಫ್ಯೂಲ್ ಸಿಸ್ಟಮ್ ಕ್ಲೀನರ್ ಬಗ್ಗೆ ಹೇಳ್ತೀನಿ. ಈ ಫ್ಯೂಲ್ ಸಿಸ್ಟಮ್ ಕ್ಲೀನರ್ನ ನಾನು ಸೆಕೆಂಡ್ ಟೈಮ್ ಯೂಸ್ ಮಾಡ್ತಿದ್ದೀನಿ. ಏನಾಗುತ್ತಂದ್ರೆ ಎಷ್ಟೋ ದಿನ ಗಾಡಿ ಯೂಸ್ ಮಾಡಿರಲ್ಲ, ಗಾಡಿನ ನಿಲ್ಲಿಸಿ ಊರಿಗೆ ಹೋಗಿರ್ತೀವಿ, ಇಲ್ಲ 10-15 ದಿವಸ ಗಾಡಿ ತೆಗೆದಿರಲ್ಲ. ಅವಾಗ ಏನಾಗುತ್ತಂದ್ರೆ ಫ್ಯೂಲಲ್ಲಿರೋ ಇಂಪ್ಯೂರಿಟೀಸ್ ಎಲ್ಲ ಕೆಳಗೆ ಬಂದು ಕುಂತ್ಕೊಂಡು ಕಾರ್ಬನ್ ಡೆಪಾಸಿಟ್ಸ್ ಆಗಿರುತ್ತೆ. ತುಂಬ ದಿನ ಆದಮೇಲೆ ತಿರ್ಗಾ ಸ್ಟಾರ್ಟ್ ಮಾಡಿದ್ಮೇಲೆ ಅದೇ ಇಂಪ್ಯೂರಿಟೀಸು ಕಾರ್ಬನ್ ಡೆಪಾಸಿಟ್ಸ್ ಆಗಿ ಫ್ಯೂಲ್ ಪಂಪು ಆಮೇಲೆ ಫ್ಯೂಲ್ ಇಂಜೆಕ್ಟ್ರಿಗೆಲ್ಲ ಹೋಗಿ ಫ್ಯೂಲ್ ಪಂಪು ಡ್ಯಾಮೇಜ್ ಆಗುತ್ತೆ. ಇವೆಂಚುಲಿ ಹಂಗೆ ಮಾಡ್ತಾ ಹೋದ್ರೆ ಇಂಜಿನ್ಗೂ ಡ್ಯಾಮೇಜ್ ಆಗುತ್ತೆ. ಈ ಫ್ಯೂಲ್ ಸಿಸ್ಟಮ್ ಕ್ಲೀನರ್ ಯೂಸ್ ಮಾಡೋದ್ರಿಂದ ಆ ಕಾರ್ಬನ್ ಡೆಪಾಸಿಟ್ಸ್ ಎಲ್ಲ 10 ಲೀಟರ್ ಫ್ಯೂಲಲ್ಲಿ ಮಿಕ್ಸ್ ಆಗಿ ಆಚೆ ಬರುತ್ತೆ. ಎವ್ರಿ 1500 ಕಿಲೋಮೀಟರ್ ಯೂಸ್ ಮಾಡಿ ಅಂತ ಇದ್ರ ಮೇಲೆ ಬರ್ದಿದ್ದಾರೆ. ನೀವು 2000 ಕಿಲೋಮೀಟರ್ ಯೂಸ್ ಮಾಡಿದ್ರು ಪರವಾಗಿಲ್ಲ, ಬಟ್ ಯೂಸ್ ಮಾಡಿ. ಈ ಫ್ಯೂಲ್ ಸಿಸ್ಟಮ್ ಕ್ಲೀನರ್ನ ನಾನು KTM ಸರ್ವಿಸ್ ಸೆಂಟ್ರಲ್ಲೇ ತೊಗೊಂಡಿದ್ದೆ. 100 ರೂಪೀಸ್ ಕೊಟ್ಟು ತೊಗೊಂಡಿದ್ದೀನಿ. ನೀವು ಸರ್ವಿಸ್ ಸೆಂಟರ್ ವಿಸಿಟ್ ಮಾಡಿ ತೊಗೊಳ್ಳಿ. ಆಮೇಲೆ ಇದು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇರಿ. ಇದು ಈಗ ಮಾಡೋದ್ರಿಂದ ನಿಮ್ಮ ಗಾಡಿ ಸ್ಮೂತ್ ಆಗಿ ರನ್ ಆಗುತ್ತೆ. ಆಮೇಲೆ ಲಾಂಗ್ ಲೈಫ್ ಬರುತ್ತೆ ಇಂಜನ್ಗೂ. ಇದೇ ರೀತಿ ಗಾಡಿ ಮೇಂಟೆನೆನ್ಸ್ ಬಗ್ಗೆ ವಿಡಿಯೋ ಮಾಡ್ತಾ ಇರ್ತೀನಿ, ಫಾಲೋ ಮಾಡ್ಕೊಳ್ಳಿ.